بسم الله الرحمن الرحيم. ಕುರಾನ್ ಇಂದಿನ ವರ್ತಮಾನಕ್ಕೆ ಹೇಗೆ ಸರಿ ಹೊಂದುತ್ತದೆ? ಕುರಾನ್ ಇಂದಿನ ವರ್ತಮಾನಕ್ಕೆ ಹೇಗೆ ಸರಿ ಹೊಂದುತ್ತದೆ? ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇದು, ಬಹಳ ಉತ್ತಮವಾದ ಪ್ರಶ್ನೆ. ನೋಡಿ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲ ಈಗ ಸುಮಾರು 1400 ವರ್ಷಗಳ ಹಿಂದೆ. ಆ ಸಮಯದಲ್ಲೂ ಸಹ ಕುರಾನ್ನಲ್ಲಿರುವ ಅಲ್ಲಾಹನ ಆಜ್ಞೆಗಳು ಮನುಷ್ಯರ ಮೇಲೆ ಅನ್ವಯವಾಗ್ತವೆ, ಈ ಸಂದರ್ಭದಲ್ಲಿ ಸಹ ಅನ್ವಯವಾಗ್ತವೆ. ಅದಲ್ಲದೆ ಸಾಕಷ್ಟು ವಿಚಾರಗಳು ಕುರಾನ್ನಲ್ಲಿ ಅಂದು ಇರಲಾರದ ವಸ್ತುಗಳನ್ನು ಕುರಾನ್ನಲ್ಲಿ ಆಗಲೇ ತಿಳಿಸಲಾಗಿದೆ. ಆದರೆ ನಾವು ಇವತ್ತಿನ ದಿನ ಆಧುನಿಕ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ, ಅವುಗಳು ಸಹ ಕುರಾನ್ನಲ್ಲಿ 1400 ವರ್ಷಗಳ ಹಿಂದೆನೇ ಕುರಾನ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಹಾಗೆ ನಾವು ವಿದ್ಯಾರ್ಥಿಗಳನ್ನು ನಾವು ಅವಲೋಕನ ಮಾಡಿದ್ರೆ, ಶಾಲೆಯಲ್ಲಿ 5 ರಿಂದ 10 ವರ್ಷಗಳ ನಂತರ ಶಾಲೆಯ ಮತ್ತು ಮಕ್ಕಳ ವಿದ್ಯಾರ್ಥಿಗಳ ಸಿಲೆಬಸ್ ಚೇಂಜ್ ಆಗುತ್ತೆ, ಆ ಪಠ್ಯಕ್ರಮ ಏನಿದೆ ಬದಲಾವಣೆ ಆಗುತ್ತೆ. ಆದರೆ ಈ ಕುರಾನ್ನ ಪಠ್ಯಕ್ರಮ 1400 ವರ್ಷಗಳ ಹಿಂದೆ ಇದ್ದಿದ್ದು ಪ್ರಳಯದ ದಿನದವರೆಗೂ ಸಹ ಇದರ ಒಂದು ಬೋಧನೆ ಇಡೀ ಮನುಕುಲಕ್ಕೆ ಮಾರ್ಗದರ್ಶನವನ್ನು ತೋರಿಸಿಕೊಡ್ತಕ್ಕಂತಹ ಕೆಲಸವನ್ನು ಮಾಡುತ್ತೆ. ಹಾಗೂ ಯಾರು ಇದನ್ನು ತನ್ನ ಜೀವನದ ಮಾರ್ಗದರ್ಶಕವನ್ನಾಗಿ ಮಾಡಿಕೊಳ್ತಾರೋ ಅವರು ಇಹಲೋಕ ಮತ್ತು ಪರಲೋಕದಲ್ಲಿ ಯಶಸ್ಸನ್ನು ಹೊಂದುತ್ತಾರೆ. ಹಾಗಾಗಿ ವ್ಯಭಿಚಾರವನ್ನು ಮಾಡಬೇಡ ಎನ್ನುವ ಬದಲಾಗಿ ವ್ಯಭಿಚಾರಕ್ಕೆ ಸಮೀಪಿಸಬೇಡ ಎಂದು ತಿಳಿಸಲಾಗಿದೆ. ಈ ರೀತಿ ವರ್ತಮಾನಕ್ಕೆ ಸಾಕಷ್ಟು ಉದಾಹರಣೆಗಳು ಕುರಾನ್ನಲ್ಲಿ ಇವೆ. ನಮಾಜ್ ಬಗ್ಗೆ ತಿಳಿಸ್ಕೊಡ್ತೀರಾ? ನೋಡಿ, ನಮಾಜ್ ಅಂತಂದರೆ ವಾಸ್ತವವಾಗಿ ಅರಬಿಯಲ್ಲಿ ನಮಾಜ್ಗೆ ಹೆಸರು ಸಲಾ ಅಂತ ಹೇಳಾಗುತ್ತೆ. ಇದು ನಮಾಜ್ ಅಂದರೆ ಇದೊಂದು ಕ್ರಿಯೆ. ಮುಸಲ್ಮಾನರು 5 ಹೊತ್ತು ಕಡ್ಡಾಯವಾಗಿ ಮಾಡಲೇಬೇಕಾಗಿರ್ತಕ್ಕಂಥ ಪ್ರಾರ್ಥನೆ. ಇದು ಸೃಷ್ಟಿಕರ್ತನ ಧ್ಯಾನಕ್ಕಾಗಿ, ಸೃಷ್ಟಿಕರ್ತನಾದ ಅಲ್ಲಾಹನನ್ನು ನೆನಪಿಸಿಕೊಳ್ಳಲಿಕ್ಕಾಗಿ ಅವನ ಆರಾಧನೆಯನ್ನು ಮಾಡ್ತಕ್ಕಂಥ ಒಂದು ಪರಿಯನ್ನೇ ನಾವು ನಮಾಜ್ ಅಂತ ಕರಿತೀವಿ. 5 ಹೊತ್ತು ನಮಾಜ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿದೆ. ಸೃಷ್ಟಿಕರ್ತನು ನಮ್ಮ ಮೇಲೆ ಕಡ್ಡಾಯಗೊಳಿಸಿದ್ದಾನೆ. ಏಕೆ ಅಂದರೆ ಒಟ್ಟಾರೆ ಸಾಕಷ್ಟು ಮುಸಲ್ಮಾನ್ ಬಾಂಧವರು ಈ ನಮಾಜ್ನಿಂದ ದೂರ ಇರ್ತಾರೆ. ವಾಸ್ತವದಲ್ಲಿ ಹೀಗಾಗಕೂಡದು. ನಮ್ಮ ಮೇಲಿರ್ತಕ್ಕಂಥ ಕಡ್ಡಾಯವಾದ ವಿಷಯವನ್ನು ನಾವು ನಡೆದುಕೊಳ್ಳಲೇಬೇಕಾಗಿದೆ. ಇಲ್ಲದೇ ಇದರ ಬಗ್ಗೆ ಸೃಷ್ಟಿಕರ್ತನ ಲೆಕ್ಕ ವಿಚಾರಣೆ ತೆಗೆದುಕೊಳ್ತಾನೆ. ಯಾರು ನಮಾಜನ್ನು ನಿರ್ವಹಿಸ್ತಾ ಇದ್ದಿಲ್ಲ, ನಮಾಜನ್ನು ಸಂಸ್ಥಾಪನೆ ಮಾಡ್ತಾ ಇದ್ದಿಲ್ಲ, ಅವರು ನರಕದಲ್ಲಿ ಹೋಗಬೇಕಾಗುತ್ತೆ, ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ. ಅಲ್ಲಾಹ್ ತಾಲ ನಮ್ಮೆಲ್ಲರಿಗೂ ನಮಾಜನ್ನು ಸಮಯದ ಮೇಲೆ ನಿರ್ವಹಿಸ್ತಕ್ಕಂಥ ಮತ್ತು ಸ್ಥಾಪನೆ ಮಾಡುವ ಸೌಭಾಗ್ಯವನ್ನು ಕಲ್ಪಿಸಿದ. ಅಸ್ಸಲಾಮು ಅಲೈಕುಂ.